ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದ ಬಸ್ ನಿಲ್ದಾಣ, ಶಾಲಾ ಕೊಠಡಿ, ಹಳ್ಳಿಕೆರೆ ಕಂದಾಯ ಗ್ರಾಮಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳ ಕೊಠಡಿ ನಿರ್ಮಾಣಕ್ಕೆ ಬೇಡಿಕೆ ಈಡೇರಿಸುವಂತೆ ಜಿಲ್ಲಾಧಿಕಾರಿ ಎಂ.ಎಸ್. ದಿವಾಕರ್ಗೆ ಮನವಿ ಸಲ್ಲಿಸಿದರು. ದಿಶಾ ಕಮಿಟಿ ಸದಸ್ಯ ರೆಡ್ಡಿ ಶಾಂತಕುಮಾರ್ ಮಾತನಾಡಿ, ದಿನಾಂಕ ಜೂನ್ 23, 2025 ಸೋಮವಾರದಂದು ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಕಂಚಿಕೆರೆಯಿಂದ ಅರಸೀಕೆರೆಗೆ ಹೋಗುವ ರಸ್ತೆಯಲ್ಲಿ ಬಸ್ ನಿಲ್ದಾಣದಲ್ಲಿ ದುರಸ್ತಿ ಕಾಮಗಾರಿ ಹಾಗೂ ಕಾಂಪೌಂಡ್ ನಿರ್ಮಾಣ. ಬಸ್ ನಿಲ್ದಾಣವಿದ್ದರೂ ಜನರಿಗೆ ಉಪಯೋಗವಾಗುತ್ತಿಲ್ಲ. ದುರಸ್ತಿ ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಸರ್ಕಾರಿ ಕಾಲೇಜಿಗೆ ಕೊಠಡಿ ನಿರ್ಮಾಣ ಮಾಡಿಕೊಡಬೇಕು. ಹಳ್ಳಿಕೆರೆ ಕಂದಾಯ ಗ್ರಾಮಕ್ಕೆ ಕೋಡಿತಾಂಡ, ವಡೆರಹಳ್ಳಿ, ಹೊನ್ನೇನಹಳ್ಳಿ, ಕೊರಚರಹಟ್ಟಿ, ಶ್ರೀನಗರ ಕ್ಯಾಂಪ್ ಎಲ್ಲ ಹಳ್ಳಿಗಳ ಜನರ ತಮ್ಮ ದೈನಂದಿನ ಸರ್ಕಾರಿ ಕೆಲಸಗಳಿಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಭೇಟಿ ಮಾಡಲು ಪರದಾಡುತ್ತಿದ್ದಾರೆ. ಅದಕ್ಕಾಗಿ ಹಳ್ಳಿಕೆರೆಯಲ್ಲಿ ಕಚೇರಿ ತೆರೆಯಲು ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕು. ಈ ಎಲ್ಲ ಹಳ್ಳಿಗಳಿಗೆ ಹೋಗಲು ಸಾರಿಗೆ ಸೌಲಭ್ಯವಿಲ್ಲದ ಕಾರಣ ಪರದಾಡುವ ಪರಿಸ್ಥಿತಿಯಿದೆ. ಆದ್ದರಿಂದ ಕೂಡಲೇ ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ದಿಶಾ ಕಮಿಟಿ ಸದಸ್ಯರಾದ ರೆಡ್ಡಿ ಶಾಂತಕುಮಾರ್, ಸುನೀಲ್ ಬಿದ್ರಿ, ಜಾತಪ್ಪ, ಕರಿಬಸಯ್ಯ ಹಾಗೂ ನಾಗರಾಜ್ ಮನವಿ ಸಲ್ಲಿಸಿದರು. ವರದಿ ಮಹೇಶ್ ಅರಸಿ. ನಾನು ರೆಡ್ಡಿ ಶಾಂತಕುಮಾರ್, ದಿಶಾ ಕಮಿಟಿ ವಿಜಯನಗರ ಜಿಲ್ಲಾ ದಿಶಾ ಕಮಿಟಿ ಸದಸ್ಯನಾಗಿ ಹೇಳ್ತಿರೋದ್ರಿಂದ ನಿನ್ನೆ ವಿಜಯನಗರ ಜಿಲ್ಲಾಧಿಕಾರಿಯಾಗಿದ್ದ ಎಂ.ಎಸ್. ದಿವಾಕರ್ ಸರ್ನ ಭೇಟಿಯಾಗಿದ್ವಿ. ನಮ್ಮ ಕಂಚಿಕೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಂಚಿಕೇರಿ ಅರಸೀಕೆರೆ ಹೋಗುವ ರಸ್ತೆಯಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡನ್ನು ಅದಕ್ಕೆ ಕಾಂಪೌಂಡ್ ಬೇಕು. ಅಲ್ಲಿ ಜನರಿಗೆ ಅದು ಬಸ್ ಸ್ಟ್ಯಾಂಡ್ ಇದ್ದು ಉಪಯೋಗ ಆಗ್ತಾ ಇಲ್ಲ, ಅದಕ್ಕೊಂದು ಕಾಂಪೌಂಡ್ ಕಟ್ಟಿಸಿಕೊಡ್ಬೇಕು ಅಂತ ಮನವಿ ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿ ಹಳ್ಳಿಕೇರಿ ಕಂದಾಯ ಗ್ರಾಮ, ಇದು ಸುಮಾರು ವರ್ಷಗಳಿಂದ ಕಂದಾಯ ಗ್ರಾಮವಾಗೈತಿ. ಇದಕ್ಕೆ ಸುಮಾರು 7 ಹಳ್ಳಿಗಳು ಬರ್ತವೆ. ಹೊನ್ನೇನಹಳ್ಳಿ, ವಡೆರಹಳ್ಳಿ, ಕೊರಸರಟ್ಟಿ, ಆಮೇಲೆ ನಮ್ಮೂರು ತಾಂಡ, ಹಳ್ಳಿಕೇರಿ ತಾಂಡ, ಶ್ರೀನಗರ ಕ್ಯಾಂಪು, ಈ ಥರ 7 ಹಳ್ಳಿಗಳು ಸೇರೋದ್ರಿಂದ ಈ 7 ಹಳ್ಳಿಗಳಿಗೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಬಸ್ಸಿನ ಸಂಪರ್ಕ ಆಗಲಿ ಯಾವುದೇ ಸಂಪರ್ಕ ಆಗಲಿ ಇರುವುದಿಲ್ಲ. ಸೊ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸ್ ಆದರೆ ಈ ಸುತ್ತಮುತ್ತಲಿನ 7 ಹಳ್ಳಿ ಜನಗಳಿಗೆ ಉಪಯೋಗ ಆಗುತ್ತೆ. ಸೊ ಅದಕ್ಕೋಸ್ಕರ ವಿಲೇಜ್ ಅಕೌಂಟೆಂಟ್ ಆಫೀಸ್ ಬೇಕು ಅಂತ ನಾವು ವಿಜಯನಗರ ಜಿಲ್ಲಾಧಿಕಾರಿ ಅವ್ರ ಗಮನಕ್ಕೆ ತಂದು ಮನವಿ ಪತ್ರವನ್ನು ಕೊಟ್ಟಿರ್ತೀವಿ. ಅವರು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದರು. ಇಮಿಡಿಯೇಟ್ಲಿ ಮೊನ್ನೆ 19ನೇ ತಾರೀಕು ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ವರದಿಯನ್ನು ತೋರಿಸಿದ್ವಿ ಅವರಿಗೆ. ಜಿಲ್ಲಾಧಿಕಾರಿಯವರು ಭಾಳ ವಿಲೇಜ್ ಅಕೌಂಟೆಂಟರು ಪ್ರತಿಯೊಬ್ಬ ರೈತರಿಗೆ ಕೈಗೆ ಸಿಗಬೇಕು ಅನ್ನೋ ಒಂದು ಏನು ಆಸೆ ಐತೆ ಅವ್ರದ್ದು. ನಾನು ಪ್ರತಿಯೊಂದು ಊರಿಗೂ ವಿಲೇಜ್ ಅಕೌಂಟೆಂಟ್ ಆಫೀಸ್ ಕಟ್ಟಡನ ಕಟ್ಟಿಸಿಕೊಡೋ ಜವಾಬ್ದಾರಿ ನಂದು ನಾನು ಮಾಡ್ತೀನಿ. ಈಗ ಆಲ್ರೆಡಿ ಎಲ್ಲೆಲ್ಲಿ ಜಾಗ ಅದಾವೋ ಅವಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಚಾಲನೆ ಕೊಡ್ತೀನಿ ನಾನು ಶೀಘ್ರದಲ್ಲಿ ಅಂತ ಹೇಳಿದರು. ಸೊ ಇಷ್ಟೆಲ್ಲ ಮಾಡಿಕೊಂಡು ಬಂದಿದ್ದೀವಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.